ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ವರ್ಷದ ಮೊದಲನೇ ಹಬ್ಬ. ಈ ಹಬ್ಬ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿನ ತಂದ್ಕೊಡ್ಲಿ ಅಂತ ಬಯಸ್ತೀನಿ. ನಾವು ಸಂಕ್ರಾಂತಿ ಹಬ್ಬ ಏನು ಮಾಡಲ್ಲ, ಆದರೆ ಮನೆಯಲ್ಲಿ ಸ್ವೀಟನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪಾಪು ಸ್ಕೂಲ್ ರಜೆ, ಆ್ಯಕ್ಟಿಂಗ್ ಮಾಡ್ತಾ ಕುತ್ಕೊಂಡಿದ್ದಾನೆ. ಪ್ಯಾಂಟ್ ಹಾಕೊಳ್ಳೋ ಅಂತ ಅಂದರೆ ಉಲ್ಟಾ ಪಲ್ಟಾ ಪ್ಯಾಂಟ್ ಹಾಕೊಂಡಿದ್ದಾನೆ. ಗಬ್ಬ. ಓಕೆ ಫ್ರೆಂಡ್ಸ್, ಈಗ ಅವನಿಗೆ ಸ್ನಾನ ಮಾಡ್ಸೋಕ್ಕೆ ಎಣ್ಣೆನ ಬಿಸಿ ಮಾಡಬೇಕು. ಎಣ್ಣೆನ ಲೈಟಾಗಿ ಬಿಸಿ ಮಾಡಿ ಪಾಪುಗೆ ಹಚ್ತೀನಿ. ಓಕೆ ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಬಿಸಿ ಆಗಿದೆ, ಲೈಟ್ ಬಿಸಿ ಇದೆ. ಈಗ ಲೋಟ ಏನಪ್ಪ ಈ ರೀತಿ ಇದೆ ಅನ್ಕೋಬೇಡಿ. ಲೋಟ ಪಾಪು 5 ತಿಂಗಳು ಇದ್ದಾಗಿಂದನೂ, ನಾನು ಈ ಕಡೆ ತವ್ರ ಮನೆಯಿಂದ, ತಾಯಿ ಮನೆಯಿಂದ ಈ ಕಡೆ ಬಂದಾಗಿಂದನೂ ನಾನು ಈ ಲೋಟದಲ್ಲೇ ಪಾಪುಗೆ ಎಣ್ಣೆ ಬಿಸಿ ಮಾಡಿ ಮೈಗೆಲ್ಲ ಹಚ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ಹೀಗಿದೆ. ನಾನು ಕೂಡ ಇದರಲ್ಲೇ ಎಣ್ಣೆನ ಬಿಸಿ ಮಾಡಿ ತಲೆಗೆ ಹಾಕ್ಕೊಳ್ಳೋದು. ಇವನಿಗೆ ಎಣ್ಣೆ ಹಚ್ಚಿ ಆದಮೇಲೆ ನಾನು ತಲೆಗೆ ಎಣ್ಣೆ ಹಚ್ಕೋಬೇಕು. ಮತ್ತೆ ಇದು ತಲೆಗೆ ಮಾತ್ರ ತೆಂಗಿನ ಎಣ್ಣೆನ ಯೂಸ್ ಮಾಡ್ತೀನಿ, ಆದ್ರೆ ಮೈಗೆಲ್ಲ ಈ ಎಣ್ಣೆನ ಯೂಸ್ ಮಾಡ್ತೀನಿ. ಪಾಪು ಹುಟ್ಟಾಗಿಂದನೂ ನಾನು ಇದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಈಗಲೂ ಕೂಡ ನಾನು ಈ ಎಣ್ಣೆನ ಯೂಸ್ ಮಾಡ್ತೀನಿ ಪಾಪು ಮೈಗೆಲ್ಲ ಹಚ್ಕೊಳ್ಳೋಕ್ಕೆ. ತಲೆಗೆ ಮಾತ್ರ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀನಿ. ಪಾಪುಗಾದ್ರೂ ಅಷ್ಟೇ, ನಮಗಾದ್ರೂ ಅಷ್ಟೇನೆ. ಅವನಿಗೆ ಎಣ್ಣೆ ಎಲ್ಲ ಹಚ್ಚಿ ಇನ್ನು ನಾನು ತಲೆಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚಿ ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಾಪುಗೆ ಎಣ್ಣೆ ಎಲ್ಲ ಹಚ್ಚಾಯಿತು. 10-15 ನಿಮಿಷ ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ತೀನಿ. ಅಲ್ಲಿವರೆಗೂ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕೊಬ್ಬರೆಣ್ಣೆ ತೊಗೊಂಡಿದ್ದೀನಿ, ಲೈಟ್ ಬಿಸಿ ಇದೆ. ಅದಕ್ಕೇನೆ ನಾನು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಹಾಕಿದರೆ ಸಾಕು. ಸ್ವಲ್ಪ ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಚಳಿ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಬೇಡ ಅಂತ ಸ್ವಲ್ಪನೇ ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೇ ತಲೆಗೆ ಎಣ್ಣೆ ಹಾಕುವಾಗಲೂ ಕೂಡ ಹರಳೆಣ್ಣೆನ ಯೂಸ್ ಮಾಡ್ತೀನಿ, ಕೊಬ್ಬರೆಣ್ಣೆ ಜೊತೆ ಸೇರಿಸ್ಕೊಳ್ತೀನಿ. ಎಣ್ಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡೋಕ್ಕೂ ಮುಂಚೆ ಕೂದಲನ್ನ ಬಿಡಿಸ್ಕೊಳ್ಬೇಕು. ಸಿಕ್ಕಿತ್ತು ಅಂತಂದರೆ ಹೇರ್ ಫಾಲ್ ಆಗುತ್ತೆ. ಎಣ್ಣೆ ಹಚ್ಚುವಾಗಲೂ ಕೂಡ ಕೂದಲು ಹಾಗೆಯೇ ಬುಡ ಸಮೇತನೇ ಬಂದುಬಿಡತ್ತೆ. ಅದಕ್ಕೋಸ್ಕರ ತಲೆಯನ್ನು ಸ್ವಲ್ಪ ಬಾಚ್ಕೊಳ್ಬೇಕು. ನಾನು ಆಲ್ರೆಡಿ ಬಾಚ್ಕೊಂಡು ಜಡೆ ಹಾಕಿದ್ದೆ, ಅದಕ್ಕೋಸ್ಕರ ನಾನಿಲ್ಲಿ ಬಾಚ್ಕೊಳ್ಳಿಲ್ಲ. ಅದು ಜಡೆನ ಹಾಗೆ ಬಿಚ್ಚಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಸ್ಕಾಲ್ಪಿಗೆ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೊಳ್ಬೇಕು. ಹರಳೆಣ್ಣೆ ಹಾಕೋದ್ರಿಂದ ನಮ್ಮ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹರಳೆಣ್ಣೆ. ಅದಕ್ಕೋಸ್ಕರ ನಾನು ಹರಳೆಣ್ಣೆನ ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾವುದೇ ಹೇರ್ ಪ್ಯಾಕನ್ನು ಬಳಸಿದ್ರೂ ಕೂಡ ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತೀನಿ ಹೇರ್ ಪ್ಯಾಕಿಗೆ, ಇಲ್ಲ ಅಂತಂದರೆ ಹರಳೆಣ್ಣೆನ ಯೂಸ್ ಮಾಡ್ತೀನಿ. ಹೇರ್ ಪ್ಯಾಕಿಗೆ ಕೂಡ ನಾನು ಎಣ್ಣೆನ ಹಾಕಿ ಯೂಸ್ ಮಾಡ್ತೀನಿ. ಎಣ್ಣೆನ ಹಾಕೋದ್ರಿಂದ ನಮ್ಮ ಕೂದಲು ಶೈನಿಂಗ್ ಆಗಿರುತ್ತೆ, ಹಾಗೆಯೇ ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಫ್ರೀಝಿ ಆಗಿರಲ್ಲ ಹೇರು. ಸೊ ಹಾಗಾಗಿ ಎಣ್ಣೆನ ಹಾಕೋದು ತುಂಬಾ ಒಳ್ಳೆಯದು. ನಾನು ವಾರದಲ್ಲಿ 2 ದಿನ ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ. ಹಾಗೆಯೇ ಮೇನ್ ಇಂಪಾರ್ಟೆಂಟ್ ಅಂದರೆ ತಲೆ ಕೂದಲನ್ನ ಮುಂದ್ಗಡೆ ಹಾಕಿ ಹಿಂದ್ಗಡೆ ಚೆನ್ನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಕೂದಲನ್ನ ತುದಿ ತನಕನೂ ನಾನು ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಅಪ್ಲೈ ಮಾಡ್ಕೊಳ್ಳುವಾಗ ಈ ರೀತಿಯಾಗಿ ಎಣ್ಣೆನ ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಳ್ಬೇಕು. ಚೆನ್ನಾಗಿ ಹಚ್ಕೊಂಡು ನಾನಿಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಕೂದಲನ್ನ ಒಂದು 5 ನಿಮಿಷ ಇಲ್ಲ 10 ನಿಮಿಷನಾದರೂ ಮಸಾಜ್ ಮಾಡ್ಕೊಳ್ಬೇಕು. ಕೂದಲನ್ನ ತುದಿ ತನಕನೂ ಎಣ್ಣೆನ ಹಚ್ಕೊಂಡು ನಾನು ಮಸಾಜ್ ಮಾಡ್ಕೊಂಡಾದಮೇಲೆ ಕೂದಲನ್ನ ಮೇಲೆತ್ತಿ ಕಟ್ಟಿ ಅರ್ಧ ಗಂಟೆ ಹಾಗೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಾಪುದು ಸ್ನಾನ ಎಲ್ಲ ಆಯಿತು. ಅವನಿಗೆ ಸ್ವಲ್ಪ ಉಗುರು ತೆಗಿಬೇಕು. ಉಗುರು ತೆಗ್ದಾದ್ಮೇಲೆ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟು ಮಲಗ್ತಾನೆ. ಹಾಗೆಯೇ ನನ್ನ ಸ್ನಾನ ಕೂಡ ಆಯಿತು ಫ್ರೆಂಡ್ಸ್. ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ಒಂದು ಸ್ವೀಟನ್ನು ಮಾಡೋಣ ಅಂತ. ಸ್ವೀಟ್ ಅಂದರೆ ಅಂಥದ್ದೇನಿಲ್ಲ, ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಬಾಣಲೆಗೆ ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಗೋಡಂಬಿನ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿನ ಹಾಕ್ಕೊಂಡಿಲ್ಲ. ಬಾದಾಮಿ ಇತ್ತು, ಆದರೂ ನಾನು ಸೇರಿಸ್ಕೊಂಡಿಲ್ಲ. ಇದಕ್ಕೆ ಬಾದಾಮಿ ಬೇಕಿದ್ರೂ ಹಾಕ್ಬೋದು. ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ 1 ಸ್ಪೂನ್ ಆಗುವಷ್ಟು
ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ 2 ಲವಂಗನ ಹಾಕೊಂಡಿದ್ದೀನಿ. ನಾವು ಉಪ್ಪಿಟ್ಟಿಗೆ ಏನು ಬಳಸ್ತೀವೋ ಅದೇ ರವೆನೇ ನಾನಿಲ್ಲಿ ಬಳಸ್ತಾ ಇರೋದು. ಆ ರವೆನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಅದು ಘಮ ಬರೋ ತನಕ ಹಾಗೆಯೇ ಕಲರ್ ಚೇಂಜ್ ಆಗೋ ತನಕನೂ ಲೋ ಫ್ಲೇಮಲ್ಲೇ ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಹಾಗೆಯೇ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ರೆಡ್ ಕಲರ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ನಾವೇನೋ ಉಪ್ಪಿಟ್ಟಿಗೆ ಬೇಯಿಸ್ತೀವಲ್ಲ ಆ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 1 ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೋಸ್ಕರ. ಹಾಗೆಯೇ 1 ಕಪ್ ಆಗುವಷ್ಟು ಸಕ್ಕರೆನ ಬಳಸಿದ್ದೀನಿ. ನಾವು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಸಕ್ಕರೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ರೈ ಮಾಡಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸಿದರೆ ಕೇಸರಿಬಾತ್ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇಲ್ಲಿ ಕೇಸರಿಬಾತು ಎಲ್ಲ ರೆಡಿ ಆಯಿತು. ನಾನು ನನಗೆ ಮತ್ತು ಪಾಪುಗೆ ಒಂದು ಚಿಕ್ಕ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಕೇಸರಿಬಾತ್ ರೆಡಿ ಆಯಿತು. ನನ್ನ ಮಗ ಕಾಯ್ತಾ ಇದ್ದ ಯಾವಾಗ ರೆಡಿ ಆಗುತ್ತೆ ಕೇಸರಿಬಾತ್ ಅಂತ ಹೇಳಿ. ಚೆನ್ನಾಗಿದೆ ಫ್ರೆಂಡ್ಸ್ ಕೇಸರಿಬಾತು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಗೆ ಮಾಡಬೇಕಾಗಿತ್ತು. ಇದು ಉದುರಾಗ್ಬಿಡ್ತು, ತೊಂದರೆ ಇಲ್ಲ, ಚೆನ್ನಾಗಿದೆ. ಇದಕ್ಕೆ ಯಾವುದೇ ಎಸೆನ್ಸನ್ನು ಹಾಕಿಲ್ಲ ನಾನು, ಮನೇಲಿರೋ ಐಟಮ್ಸನ್ನೇ ನಾನು ಹಾಕಿ ಮಾಡಿರೋದು. ಸಾಕು ನಮಗಿಷ್ಟು. ಚೆನ್ನಾಗಿದೆಯಾ? ಸೂಪರಾ? ನನ್ನ ಮಗನಿಗೆ ಪೂರ್ತಿ ಇಷ್ಟ ಆಯಿತು. ಚೆನ್ನಾಗಿದೆ ಫ್ರೆಂಡ್ಸ್. ಅಡುಗೆ ಸಾಂಬಾರ್ ಇದೆ ಫ್ರೆಂಡ್ಸ್, ಮಧ್ಯಾಹ್ನದ್ದು ಅನ್ನಕ್ಕೆ ಇಟ್ಟು ಬಂದಿದ್ದೀನಿ. ಅನ್ನ ಕೂಡ ರೆಡಿ ಆಗುತ್ತೆ. ಅನ್ನ ಆದಮೇಲೆ ಊಟ ಮಾಡೋದು. ಓಕೆ ಫ್ರೆಂಡ್ಸ್, ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು ನನ್ನ ಮಗನ ಸೇವಿಂಗ್ಸ್. ನಾನು ಒಂದ್ಸಲ ಏನು ಮಾಡಿದೆ ಅಂದರೆ, ನನ್ನ ಮಗನಿಗೋಸ್ಕರ ಅವನ ಕೈಯಿಂದಾನೆ ಇದರಲ್ಲಿ ದುಡ್ಡನ್ನು ಹಾಕಲಿ ಅನ್ನೋದಕ್ಕೋಸ್ಕರ ಒಂದು ಪೇಟೆಯಿಂದ ಈ ಹುಂಡಿನ ತೊಗೊಂಡ್ಬಂದು, ಅದಕ್ಕೆ ಮಾಮೂಲಿ ನಾವು ಪೇಟೆಗೆಲ್ಲ ಹೋದರೆ ಅಂತ ಇಂಥ ತರಕಾರಿ ತೊಗೊಂಡ್ರೆ, ಐಟಮ್ಸ್ ಎಲ್ಲ ತೊಗೊಂಡ್ರೆ ಮಿಕ್ಕಿದ್ದು 1 ರೂಪಾಯಿ 2 ರೂಪಾಯಿ ಕಾಯಿನ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ನಾನೇನು ಮಾಡಿದೆ, ಒಂದು 10 ರೂಪಾಯಿ 20 ರೂಪಾಯಿ ಆಗೋಷ್ಟು ನನ್ನ ಹತ್ರ ಇಟ್ಕೊಂಡು ಆಮೇಲೆ ಇವನ ಕೈಯಿಂದಾನೆ ನಾನು ಹಾಕ್ಸೋಕ್ಕೆ ಶುರು ಮಾಡಿದೆ. ಆ ಕಾಯಿನ್ಸ್ಗಳನ್ನು ಹುಂಡಿಯಲ್ಲಿ ಪಾಪು ಕೈಯಿಂದಾನೆ ಹಾಕ್ಸೋಕ್ಕೆ ಶುರು ಮಾಡಿದೆ. ಪಾಪು 1-1.5 ವರ್ಷ ಇದ್ದಾಗಿಂದನೂ ಇದರಲ್ಲಿ ನಾನು ಅಮೌಂಟನ್ನು ಕಾಯಿನ್ಸನ್ನು ಹಾಕ್ಸ್ಲಿಕ್ಕೆ ಶುರು ಮಾಡಿದ್ದು. ಅವನಿಗೆ ಈ ಹುಂಡಿಲಿ ಕಾಯಿನ್ಸನ್ನು ಹಾಕೋದು ತುಂಬಾನೇ ಇಷ್ಟ ಪಾಪುಗೆ. ಅದಕ್ಕೋಸ್ಕರ ನಾನು ಅವನು ಎಷ್ಟೇ ದುಡ್ಡಿದ್ರು, 1 ರೂಪಾಯಿ ಇದ್ರೂ ಅಷ್ಟೇ, 2 ರೂಪಾಯಿ ಇದ್ರೂ ಅಷ್ಟೇ, 100 ರೂಪಾಯಿ ಕಾಯಿನ್ಸ್ ಇದ್ರೂ ಅಷ್ಟೇನೆ, ನಾನು ಅವನ ಕೈಯಿಂದಾನೆ ಈ ಹುಂಡಿಲಿ ಹಾಕ್ಸ್ತಿದ್ದೀನಿ. ಮುಂದೆ ಇದು ಏನಕ್ಕಾದ್ರೂ ಅವನಿಗೋಸ್ಕರನೇ ಏನಕ್ಕಾದ್ರೂ ಯೂಸ್ ಆಗಲಿ ಅನ್ನೋದು ನನ್ನ ಉದ್ದೇಶ. ನಾವು ಏನಕ್ಕೂ ಉಪಯೋಗ ಮಾಡ್ಕೊಳಲ್ಲ, ಪಾಪುಗೆ ಮುಂದೆ ಏನಕ್ಕಾದ್ರೂ ಬರಲಿ ಅನ್ನೋದಕ್ಕೋಸ್ಕರ. ಇದು ಇನ್ನು ತುಂಬಲಿಕ್ಕೆ ಒಂದು 200-300 ರೂಪಾಯಿದು ಕಾಯಿನ್ಸ್ ಆದರೆ ಸಾಕು, ಇದು ತುಂಬತ್ತೆ. ನಾನು ಡೈಲಿ ಏನು ಕಾಯಿನ್ಸನ್ನು ಹಾಕ್ಸಲ್ಲ ಇದರಲ್ಲಿ. ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲನೂ ಆಗ್ಬೋದು, 3 ತಿಂಗಳಿಗೊಂದ್ಸಲನಾರು ಆಗ್ಬೋದು. ಯಾವಾಗ ನಮ್ಮ ಹತ್ರ ಕಾಯಿನ್ಸ್ಗಳಿರುತ್ತೋ ಅದು 10 ರೂಪಾಯಿ 20 ರೂಪಾಯಿ ಆಗೋ ತನಕ ನಾನು ಇಟ್ಕೊತೀನಿ. ಇಟ್ಕೊಂಡಾದ್ಮೇಲೆ ಒಟ್ಟಿಗೆ ಅವನಿಗೆ ಒಂದೊಂದೇ ಕೊಡ್ತಾ ಹಾಕ್ಸ್ತೀನಿ. ಅದು ಅವನಿಗೆ ಭಾಳ ಇಷ್ಟ ಆಗತ್ತೆ, ಖುಷಿ ಆಗತ್ತೆ ಅವನಿಗೆ. ಅವನಿನ್ನೂ ಕೊಡು ಮಮ್ಮಿ ಹಾಕ್ತಿರ್ತೀನಿ ಅಂತಾನೆ. ಅವನು 1.5 ವರ್ಷದ ಇದ್ದಾಗಿಂದನೂ ಇದರಲ್ಲಿ ಕಾಯಿನ್ಸ್ ಹಾಕ್ತಾ ಇದ್ದಾನೆ. ಈಗ ಅವನಿಗೆ 3.25 ವರ್ಷ. ಇನ್ನು ಏಪ್ರಿಲ್ ಬಂತು ಅಂದ್ರೆ 4 ಕಂಪ್ಲೀಟ್ ಆಗಿ 4 ತುಂಬತ್ತೆ. ಅವನು 1.5 ವರ್ಷ ಇದ್ದಾಗಿಂದನೂ ಹಾಕ್ತಾನೆ ಇದ್ದಾನೆ ಇದರಲ್ಲಿ. ಇದಿನ್ನೂ ತುಂಬಿಲ್ಲ. ನಾವು ರೆಗ್ಯುಲರ್ ಆಗಿ ಏನು ಹಾಕ್ತಾ ಇಲ್ಲಲ್ಲ ಇದರಲ್ಲಿ ಕಾಯಿನ್ಸ್, ಹಾಗಾಗಿ ಇದು ತುಂಬೋದಕ್ಕೆ ವರ್ಷಗಳಾಯಿತು. ಇನ್ನೂ ಇದು ತುಂಬಿಲ್ಲ. 200-300 ರೂಪಾಯಿದು ಕಾಯಿನ್ಸ್ ಆದರೆ ಇದು ತುಂಬತ್ತೆ. ಅವಾಗ ನಾನು ನೆಕ್ಸ್ಟ್ ಇದು ತುಂಬಿದ ಮೇಲೆ ಅದನ್ನು ನಾನು ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ, ಇದರಲ್ಲಿ ಎಷ್ಟು ಅಮೌಂಟ್ ಇತ್ತು ಅನ್ನೋದನ್ನು. ಈಗ ಸದ್ಯಕ್ಕೆ ಇದನ್ನು ಓಪನ್ ಮಾಡಲ್ಲ, ಇದನ್ನು ಇನ್ನೂ ತುಂಬಲಿಕ್ಕೆ ತುಂಬ ದಿನ ಹಿಡಿಯುತ್ತೆ. ರೆಗ್ಯುಲರ್ ಆಗಿ ನಾವು ಕಾಯಿನ್ಸ್ ಹಾಕ್ತಾ ಇದ್ರೆ ಇಷ್ಟೊತ್ತಿಗೆ ತುಂಬ್ತಿತ್ತು. ಆದರೆ ನಾನು ಇದರಲ್ಲಿ ರೆಗ್ಯುಲರ್ ಆಗಿ ಕಾಯಿನ್ಸ್ನ ಹಾಕ್ತಾ ಇಲ್ಲ. ಹಾಗಂತ ಹೇಳಿ ಅವನಿಗೆ ಏನು ಕೊಡಿಸ್ದೇ ಇರಲ್ಲ ಅಥವಾ
ಕೊಡಿಸ್ದೇ ಇರೋದು ಅಥವಾ ಅವನಿಗೆ ಏನು ತಿಂಡಿ ಕೇಳಿದ್ರು ಕೊಡಿಸ್ದೇ ಇರೋದು ಹಾಗೆಲ್ಲ ಮಾಡಿ ನಾವು ಇದರಲ್ಲಿ ಅಮೌಂಟನ್ನು ಹಾಕಿಸ್ತಾ ಇಲ್ಲ, ಕಾಯಿನ್ಸ್ನ ಹಾಕಿಸ್ತಾ ಇಲ್ಲ. ಏನಿಷ್ಟ ಏನು ತಿಂತಾನೆ ಅದನ್ನೆಲ್ಲ ನಾವು ಕೊಡಿಸಿನೇ ಮಿಕ್ಕಿದ್ದು ಅಲ್ಪ ಸ್ವಲ್ಪ ಹಿಂಗೆ ನಮ್ಮ ಹತ್ರ ಇರೋ ಕಾಯಿನ್ಸನ್ನು ಮಾತ್ರ ನಾವು ಅದರಲ್ಲಿ ಹಾಕಿಸ್ತಾ ಇರೋದು. ಅಷ್ಟು ಬಿಟ್ರೆ ಇನ್ನೇನು ಬೇರೇನು ಉದ್ದೇಶ ಇಲ್ಲ. ಮಕ್ಕಳಿಗೆ ಅದೊಂದು ಈಗ್ಲಿಂದಾನೇ ರೂಢಿ ಆಗತ್ತೆ ಅನ್ನೋದು ನಂದೊಂದು ಅಭಿಪ್ರಾಯ ಅಷ್ಟೇನೆ. ಇದು ಒಂದ್ ರೀತಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿದ್ದು. ಹಂಗಂತ ಹೇಳಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸ್ಕೊಳ್ದೇನೆ ಅದಕ್ಕೆ ಹಣ ಕೂಡಿಡಿ ಅಂತ ಹೇಳೋದಲ್ಲ. ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸ್ಕೊಳ್ತಾ ಇರೋದ್ರಲ್ಲಿ ಎಷ್ಟು ಉಳಿಯುತ್ತೋ ಅಷ್ಟನ್ನ ಸೇವಿಂಗ್ ಮಾಡೋದು ಒಂದು ಒಳ್ಳೆ ಕೆಲಸ. ಅವನಿಗೇನು ಗೊತ್ತಾಗ್ತಾ ಇಲ್ಲ, ಆದ್ರೆ ಖುಷಿಗೋಸ್ಕರ ನಾನು ಅವನ ಕೈಯಲ್ಲಿ ಹಾಕ್ಸ್ತಾ ಇರೋದಷ್ಟೇ ಕಾಯಿನ್ಸ್, ಮತ್ತಿನ್ನೇನು ಇಲ್ಲ. ಅದು ಅವನಿಗೆ ಖುಷಿ ಇದೆ. ಹಂಗಂತ ಹೇಳಿ ಅವ್ನು ಏನು ತಿನ್ನಲ್ಲ ಏನು ಕೊಡ್ಸಲ್ಲ ಅನ್ನೋದೇನಿಲ್ಲ. ಅವನಿಗೆ ನಾವೆಲ್ಲದನ್ನು ಕೊಡಿಸ್ತೀವಿ. ಇಷ್ಟ ಬಂದಿದ್ದು ತಿಂತಾನೆ, ಇಷ್ಟ ಬಂದಿದ್ದು ಆಟ ಸಾಮಾನು ತಗೊಳ್ತಾನೆ, ಆಟ ಆಡ್ತಾನೆ, ಒಂದೇ ದಿನಕ್ಕೆ ಹಾಳು ಮಾಡ್ತಾನೆ. ಅದೇ ಮಕ್ಕಳು ಅಂದ್ಮೇಲೆ ಹಂಗೇನೆ. ಅದ್ರಲ್ಲೂ ಇದು ನಂದೊಂದು ಚಿಕ್ಕ ಆಸೆ ಅಷ್ಟೇನೆ, ಕೂಡಿಸ್ಬೇಕು ಅನ್ನೋದೊಂದು ಚಿಕ್ಕ ಆಸೆ ಅಷ್ಟೇ. ಅವನಿಗೂ ಖುಷಿ ಇದೆ ಇದರಲ್ಲಿ. ಈಗ ನಾನು ಎಷ್ಟು ಒಂದು 92 ರೂಪಾಯಿ ಆಗುವಷ್ಟು ನಾನು ಕಾಯಿನ್ಸ್ ಅನ್ನ ಜೋಡಿಸಿಟ್ಟಿದ್ದೀನಿ. ಅದನ್ನ ಅವನ ಕೈಯಲ್ಲಿ ಕೊಟ್ಟು ಹಾಕಿಸ್ತೀನಿ. ಈಗ ಹಾಕ್ತೀಯ ಬಂಗಾರ? ಹಾಕ್ತೀಯ? ನಿಂಗೆ ಇಷ್ಟನಾ? ಅವನಿಗೆ ತುಂಬಾ ಇಷ್ಟ ಇದ್ರಲ್ಲಿ ಹಾಕಕ್ಕೆ ಕಾಯಿನ್ಸ್ ಅನ್ನ. ಕೆಲವೊಂದ್ಸಲ ಇದನ್ನ ತಗೊಂಡು ಅಂಗಡಿಗೂ ಓಡೋಗ್ಬಿಡ್ತಾನೆ. ಕಾಯಿನ್ಸ್ ತಗೊಂಡು ಅದು ಲಾಲಿಪಾಪ್ ಬೇಕು, ಚಾಕ್ಲೇಟ್ ಬೇಕು ಅಂತ ಹೇಳಿ ಕೆಲವೊಂದ್ಸಲ ಹೋಗ್ತಾನೆ ಅಂಗಡಿಗೆ. ಪಕ್ಕದಲ್ಲೇ ಇರೋದ್ರಿಂದ ಅವನೇ ಓಡೋಗಿ ಅವನೇ ತಗೊಂಡ್ಬರ್ತಾನೆ. ಬಡಿಬೇಡ. ಬಡಿಬೇಕು. ಹಾಗೆಯೇ ಈ ಒಂದು ವಿಷಯ ಮಕ್ಕಳಿಗೆ ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಅನಾವಶ್ಯಕವಾಗಿ ಹಣನ ವ್ಯರ್ಥ ಮಾಡೋ ಬದಲು ಒಂದು ರೀತಿ ಹಣನ ಸೇವ್ ಮಾಡೋದ್ರಿಂದ ಮುಂದೆ ಏನಕ್ಕಾದರೂ ಅವಶ್ಯಕತೆಗೆ ಬರುತ್ತೆ ಅನ್ನೋದು ಮಕ್ಕಳಿಗೆ ಈಗಲಿಂದನೇ ತಿಳಿಯತ್ತೆ. ಅದಕ್ಕೋಸ್ಕರ ಇದೊಂದು ನನ್ನ ಸಣ್ಣ ಪ್ರಯತ್ನ ಅಷ್ಟೇ, ಮತ್ತಿನ್ನೇನಿಲ್ಲ. ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಅವನ್ನೆಲ್ಲ ಕಾಯಿನ್ಸ್ನ ಹಾಕಿದ. ಇನ್ನು ಇದನ್ನ ಓಪನ್ ಮಾಡಕ್ಕೆ ತುಂಬಾ ದಿನ ಬೇಕು. ಇದಿನ್ನು ತುಂಬಿಲ್ಲ, ಇನ್ನು ತುಂಬಕ್ಕಿನ್ನು ಬಹಳ ದಿನ ಬೇಕನ್ಸುತ್ತೆ. ಹಾಗೇನೆ ಇದರಲ್ಲಿ ನಾನು ಬರೀ ಕಾಯಿನ್ಸ್ ಅನ್ನ ಮಾತ್ರ ಹಾಕಿಟ್ಟಿರೋದು. ನೋಟನ್ನ ಹಾಕಿಟ್ರೆ ಅದೊಂಥರ ಬೂಸ್ಟ್ ಬಂದಂಗಾಗತ್ತೆ. ಯಾಕಂದ್ರೆ ನಾವು ತಿಂಗಳ ಹಿಂಗೆ ಇಂತಿಷ್ಟೇ ದುಡ್ಡೇನು ಹಾಕ್ತಾ ಇಲ್ಲಲ್ಲ ಇದರಲ್ಲಿ. ಅದಕ್ಕೋಸ್ಕರ ನೋಟನ್ನ ಹಾಕಿದ್ರೆ ಮತ್ತೆ ಓಪನ್ ಮಾಡೋಕೆ ತುಂಬಾನೇ ವರ್ಷಗಳಾಗತ್ತೆ. ಈಗೆಷ್ಟು ಪಾಪು 1.5 ವರ್ಷ ಇದ್ದಾಗಿಂದನೂ ನಾನು ಹಾಕ್ಸ್ಲಿಕ್ಕೆ ಶುರು ಮಾಡಿದ್ದು. 2.5 ವರ್ಷದ ಮೇಲೆ ಆಯ್ತು ಇದರಲ್ಲಿ ಕಾಯಿನ್ಸ್ ನ ಹಾಕ್ಸ್ಲಿಕ್ಕೆ ಶುರು ಮಾಡಿ. ಸೊ ಹಾಗಾಗಿ ಅಲ್ಲಿ ತನಕ ನೋಟ್ಗಳಿದ್ರೆ ಒಂಥರ ಬೂಸ್ಟ್ ಬಂದಂಗಾಗತ್ತೆ. ನಾನು ಒಂದ್ಸಲ ಮಾಡಿ ನೋಡಿದೀನಿ. ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಇದೇ ತರದ್ದೇ ಇದರಲ್ಲಿ ಹುಂಡಿಯಲ್ಲಿ ಹಾಕಿ ನಾನು ನೋಟ್ಗಳನ್ನು ಇಟ್ಟಿದ್ದೆ. ಅದನ್ನ ಓಪನ್ ಮಾಡುವಾಗೂ ಅಷ್ಟೇನೆ ನೋಟ್ಗಳು ಮಡ್ಚಿ ಹಾಕಿದ್ದ ಹಂಗೆ ಹರಿದೋಗ್ಲಿಕ್ಕಾಗಿತ್ತು. ಅದರಲ್ಲೂ ಮತ್ತೆ ಅದು ಒಂಥರ ಬೂಸ್ಟ್ ಬಂದಂಗಾಗಿತ್ತು. ಸೊ ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ನಾನು ಇದರಲ್ಲಿ ಕಾಯಿನ್ಸ್ ನ ಮಾತ್ರ ಹಾಕಿಸ್ತಿರೋದು. ಇದನ್ನ ಓಪನ್ ಮಾಡುವಾಗೂ ಅಷ್ಟೇನೆ ಪಾಪಕ್ಕೆ ತುಂಬಾನೇ ಖುಷಿ ಇರತ್ತೆ ಅನ್ನೋದು ನನಗೆ ಗೊತ್ತು. ಯಾಕಂದ್ರೆ ಅವನು ದುಡ್ಡು ಹಾಕುವಾಗೂ ಅಷ್ಟೇ ಖುಷಿಯಿಂದ ಇರ್ತಾನೆ, ಇನ್ನು ಓಪನ್ ಮಾಡುವಾಗ ಖುಷಿಯಿಂದ ಇರಲ್ವಾ. ನೋಡೋಣ, ಇದು ಪಾಪಗೋಸ್ಕರನೇ ಏನಕ್ಕ ಆಗ್ಲಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ಇದನ್ನ ನಾವು ಯೂಸ್ ಮಾಡಲ್ಲ, ಪಾಪಗೋಸ್ಕರನೇ ನಾನು ಸೇವಿಂಗ್ ಮಾಡಿರ್ತೀನಿ. ಅವನಿಗೆ ಏನ್ ಬೇಕೋ ಅದನ್ನ ತಕೊಡ್ತೀನಿ. ಇಲ್ಲಾಂದ್ರೆ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇದರಿಂದ ಏನ್ ಮಾಡಿದ್ವಿ ಅನ್ನೋದನ್ನ. ಇನ್ನು ಚಿಂತೆ ಮಾಡಿಲ್ಲ ಇದರಿಂದ ಏನ್ ಮಾಡ್ಬೇಕು ಅನ್ನೋದನ್ನ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೇನೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.